ಬಂದಿದ್ದ ದುಡ್ಡು ಸರ್ಕಾರ ನೀವು ತಿಂತಾ ಬಂದಾಗ ಇದ್ರಿ. ಫಸ್ಟ್ ಕೆಲಸ ಮಾಡಿದ್ರೆ ಅಂದ್ರೆ ನೀವು ಹೇಳಿದ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ 30% ಇಂದ 22% ತಗೊಂಬಂದ್ರಲ್ಲ, ಆಯ್ತು ಖಜಾನೆಗೆ ಕಡಿಮೆ ಆಯ್ತು, ಕಲೆಕ್ಷನ್ ಕಮ್ಮಿ ಆಯ್ತು. ಏನ್ ಮಾಡಿದ್ರು? ಡೀಸೆಲ್ ಮೇಲೆ ಇದ್ದಂತಹ ಎಕ್ಸೈಸ್ ಡ್ಯೂಟಿ 3.5 ರೂಪಾಯಿ ಇತ್ತು 2014ರಲ್ಲಿ. 3.5 ರೂಪಾಯಿ ಇವ್ರು ತೆಗೆದುಕೊಂಡು ಬಂದಿದ್ದು ಇಲ್ಲಿವರೆಗೂ 31 ರೂಪಾಯಿ 90 ಪೈಸದವರೆಗೂ ತಗೊಂಡ್ ಬಂದ್ರು. 10 ಪಟ್ಟು ಹೆಚ್ಚಿಗೆ ಎಕ್ಸೈಸ್ ಡ್ಯೂಟಿ. ಅದು ಬಡವರ ಮೇಲೆ ಹೊರೆ ಹಾಕಿ ಅವ್ರ ಜೇಬಿಂದ ನೇರವಾಗಿ ಕದ್ದಂಗಲ್ವಾ? ನೇರವಾಗಿ ಅವ್ರ ಜೇಬಿಗೆ ಕೈ ಹಾಕಿ ಹಣವನ್ನ ಕದ್ದು ಯಾರು ಕೊಟ್ರಿ ನೀವು? ಕೆಲವು ಗುಜರಾತಿ ಉದ್ಯಮಿದಾರರಿಗೆ ಅದು ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡಿ. ಅದೇನು ಎಲ್ಲರಿಗೂ ಅನುಕೂಲ ಆಯ್ತು ಅಂತಲ್ಲ, MSME ಅದರಿಂದ ಅನುಕೂಲ ಇಲ್ಲ, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಮಾತ್ರ ಅದರಿಂದ ಅನುಕೂಲ ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡೋದ್ರಿಂದ. ನೀವು ಆ ಕೆಲಸವನ್ನ ಮಾಡಿ, ನೀವು ಈ ಸೋಷಿಯಲ್ ಜಸ್ಟಿಸ್ ಅಲ್ಲಿ ನಾವು ಏನು ಈ ಸಮಾಜವಾದ ನೋಡ್ಕೊಂಡು ನಾವೆಲ್ಲರಿಗೂ ಅವಕಾಶ ಮಾಡಿಕೊಟ್ರೆ, ನೀವು ಅದನ್ನ ರೇವಡಿ ಕಲ್ಚರ್ ನೀವು ಕೊಡೋದು ಸಮ್ಮಾನ್. ನೀವು ಕದ್ದಿದ್ದೀರಿ, SC ST ಮೀಸಲು ನಿಧಿಯಿಂದ ಕದ್ದುಬಿಟ್ಟು ಇಲ್ಲಿ ಕೊಡಕ್ ನೀವ್ಯಾರು? ನಾವು ರೈತರಿಗೆ ಕೊಡ್ತಾ ಇದೀವಲ್ಲ, ನಾವೇನು ಕದ್ದುಬಿಟ್ಟು ಏನ್ ಕೊಡ್ತಾ ಇಲ್ವಲ್ಲ ಅಂತ ಬಿಜೆಪಿ ತಂತ್ರಗಾರಿಕೆ ಏನ್ ಬಂತದ್ರಲ್ಲಿ? ನೀವು ತಿಂತಾ ಇದ್ರಿ. ನಿಮ್ಮ ಕಾಲದಲ್ಲಿ ಹಗರಣಗಳು ನೋಡಿ. ಮರೆಮಾಚಬೇಕು, ಸತ್ಯವನ್ನ ಮರೆಮಾಚಿಸಿ. ಈಗ ದಲಿತ ಸಮ್ಮಾನ್, ಜನ ಸಮ್ಮಾನ್, ಜನಶ್ರೇಷ್ಠ ಈ ತರದ ಒಂದು 15 ಎಸ್ಸಿಟ್ಬಿಟ್ಟು ಮಾಡ್ಬೇಕಾಗಿತ್ತು. ಸುಮ್ಮನೆ ಇರೋದು ಆತರ ಟೈಟ್ಲ್ ಇಡಕ್ ಬರಲ್ಲ. TSP ಕಾಯ್ದೆ ತಿನ್ನೋದು ಗೊತ್ತಿದೆ ಅವರಿಗೆ, ತಿನ್ನೋದು ಗೊತ್ತಿದೆ. ಅವರ ಜನಗಣತಿಗೆ ಅನುಗುಣವಾಗಿ ಅವ್ರಿಗೆ ಬಜೆಟ್ ಅಲೋಕೇಶನ್ ಆಗಬೇಕು, ಅವ್ರಿಗೆ ಖರ್ಚಾಗಬೇಕು ಅಂತ. ಅದೇ ಜನಗಣತಿಗೆ ಅನುಗುಣವಾಗಿಯೇ ಈ ಬಾರಿನೂ ಕೂಡ ಗ್ಯಾರಂಟಿ ಯೋಜನೆ ಹಣವನ್ನ ಅವ್ರಿಗೆ ಖರ್ಚು ಮಾಡೋದು ಒಂದು. ಈ ತರ ಯೋಜನೆಯನ್ನ ಯಾಕೆ ಬಿಜೆಪಿ ಸರ್ಕಾರ ತರಬಾರ್ದು? ಈ ತರ ಯೋಜನೆಯನ್ನ ಯಾಕೆ ಕೇಂದ್ರ ಸರ್ಕಾರ ತರಬಾರ್ದು? 15-10 ವರ್ಷದಿಂದ ಇದಾರಲ್ಲ, ಇವಾಗಲೂ ಅವರೇ ಮುಂದುವರಿತಾರಲ್ಲ. ಘೋಷಣೆ ಮಾಡ್ಬೇಕಾಗಿತ್ತು ಇವತ್ತು. SCP TSP ನಾವು ಕೇಂದ್ರ ಸರ್ಕಾರದಲ್ಲಿ ಇಡೀ ದೇಶದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಘೋಷಣೆ ಮಾಡಿ, ನೀವು ಹಣವನ್ನ ಮೀಸಲು ಇಡಿ. ಇವತ್ತು ಬಜೆಟ್ ಯಾರ್ದಿದೆ? ಮಧ್ಯಪ್ರದೇಶದಲ್ಲಿ ಮಾಡಿದೀವಿ, ಮಾಡಕ್ ಕೇಳಿ ಅವ್ರಿಗೆ ಕೇಂದ್ರ ಸರ್ಕಾರದಲ್ಲಿ. ನೀವು ಯೂನಿಯನ್ ಬಜೆಟ್ ಅಲ್ಲಿ ನೋಡಿ, ರಾಜ್ಯಗಳಿಗೆ ಅನ್ಯಾಯವನ್ನ ಮಾಡ್ತೀರಿ, ಹಣವನ್ನ ಕೊಡೋರಿಗೆ ತಾರತಮ್ಯ ಮಾಡ್ತೀರಿ. 14ನೇ ಹಣಕಾಸಿನ ಆಯೋಗ, 15ನೇ ಹಣಕಾಸಿನ ಆಯೋಗದಲ್ಲಿ 4.71% ಡೆವಲ್ಯೂಷನ್, 3.62% ಡೆವಲ್ಯೂಷನ್ ತಗೊಂಡ್ಬರ್ತೀರಿ. ನಮಗೆ ರಾಜ್ಯಕ್ಕೆ ಹಣವನ್ನು ಕಡಿಮೆ ಮಾಡ್ತೀರಿ. ನೀವು ಯಾವುದೇ ಯೋಜನೆಗಳನ್ನ ನಾವು ಕೇಳಿದ್ರೆ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ. ನೀವೇನ್ ಮಾಡಿದಿರಿ ಕಳೆದ 10 ವರ್ಷದಲ್ಲಿ ರಾಜ್ಯಕ್ಕೆ? ಯಾವುದಾದ್ರೂ ಒಂದೇ ಒಂದು ನೀವು ದೊಡ್ಡ ಇಂಡಸ್ಟ್ರಿ ನಾವು ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರದಿಂದ? ಹೇಳಿ ನೀವು, ಹೇಳಿ. ನಾವು ಅಣೆಕಟ್ಟು ನಾವು ಕಟ್ಕೊಟ್ಟಿದ್ದೀವಿ ಅಂತ ಹೇಳಿ ನೀವು. ಇಲ್ಲ, ನಿಮ್ಮಲ್ಲಿ ಸಾಧ್ಯ ಇಲ್ಲ. ಇದೆಲ್ಲ ಏನಂದ್ರೆ, ಈಗ ನೀವು ಇಲ್ದಲೇ ಇದ್ರು ಕೂಡ, ಈಗ ನಾವು 10 ವರ್ಷ ನಾವು ಇದ್ವಲ್ಲ, ನಾವು ತಗೊಂಡ್ಬಂದ್ವಿ ಆಹಾರ ಭದ್ರತಾ ಯೋಜನೆ ತೆಗೆದುಕೊಂಡು ಬಂದ್ವಿ. 80 ಕೋಟಿ ಜನಕ್ಕೆ 25 ಕೋಟಿ ಕುಟುಂಬಗಳಿಗೆ ಆಹಾರ ಭದ್ರತಾ ಯೋಜನೆ ತಗೊಂಡ್ಬಂದವ್ರು ನಾವು. ನೀವು ಮುಂದುವರಿಸಿದ್ರಿ, ಅದನ್ನೇ ನಿಮ್ಗೆ ಹೊಸ ವಿಶೇಷವಾದೇನಿಲ್ಲ. ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ತಗೊಂಡ್ಬಂದವ್ರು ನಾವು. ನೀವು ಅದನ್ನು ಡೈಲ್ಯೂಟ್ ಮಾಡಿ ಮುಂದುವರಿಸ್ತಾ ಇದ್ದೀರಿ ಅಷ್ಟೇ. ನೀವೇನು ಆಯುಷ್ಮಾನ್ ಭಾರತ ಬಂದಿರಲ್ಲ, ನಾವು ರಾಜೀವ್ ಗಾಂಧಿ ಆರೋಗ್ಯ ಭಾಗ್ಯ ತಗೊಂಡ್ಬಂದವ್ರು ನಾವು. ಅದು ನೀವು ಮುಂದುವರಿಸ್ತಾ ಇದ್ದೀರಿ ಅಷ್ಟೇನೆ. ನಾವು ತಂದಂತ ಯೋಜನೆಗಳನ್ನ ನೀವು ಮುಂದುವರಿಸಿದ್ದೀರಿ, ಮರುನಾಮಕರಣ ಮಾಡಿದ್ದೀರಿ. ನೀವು 2014ಕ್ಕೆ ಮುಂಚೆ ಇಡೀ ಬೆಂಗಳೂರು ನೀವೆಲ್ಲ ಚೆಕ್ ಮಾಡಿ, ಎಲ್ಲ JN ನರ್ಮ್ ಅಂತ ಬಸ್ಗಳ ಮೇಲೆಲ್ಲ JN ನರ್ಮ್, ಯಾವುದೇ ಬಸ್ ಸ್ಟಾಂಡ್ಗಳು ದೊಡ್ಡ ಬಸ್ ಸ್ಟಾಂಡ್ ನೋಡಿ JN ನರ್ಮ್ ಅಂತ. ನೀವೇನ್ ಮಾಡಿದ್ರಿ? ಮರುನಾಮಕರಣ ಮಾಡಿ ಅಮೃತ ಅಂತ ಇಟ್ರಿ. ಅಮೃತ ಅಂತ ಇಟ್ಟ ಮೇಲೆ ಎಲ್ಲಿ ಬಸ್ಗಳು? ಯಾಕಿಲ್ಲ ಬಸ್ಗಳು? ಸಂಕೇತ್ ನಾಯ್ಕ ಅವರೇ, ನನಗೆ ಇದೊಂದು ಸ್ವಲ್ಪ ಈ ಸ್ಲ್ಯಾಬ್ ಸ್ವಲ್ಪ ಇಂಟ್ರೆಸ್ಟಿಂಗು. ಈ ಹೋದ ಸಲಕ್ಕಿಂತ ಈ ಸಲಕ್ಕೆ ಏನು ಚೇಂಜ್ ಆಯಿತು, ಒಬ್ಬ ಮನುಷ್ಯನಿಗೆ ಏನು ಉಳಿಬಹುದು ಅಂತ. ಒಬ್ಬ 5 ಲಕ್ಷ ಸಂಪಾದನೆ ಮಾಡೋ ಮನುಷ್ಯನಿಗೆ ನಿಮ್ಮ ಪ್ರಕಾರ ಕ್ಯಾಲ್ಕುಲೇಷನ್ಸಲ್ಲಿ ಎಷ್ಟು ಉಳಿಬಹುದು? 10 ಲಕ್ಷ ಓವರಾಲ್ ಅವನಿಗೆ ತಿಂಗಳಿಗೆ 1 ವರ್ಷಕ್ಕೆ ಸಂಬಳ ಬರ್ತಾ ಇದೆ ಅಂತ ಅಂದ್ಕೊಂಡ್ರೆ ಏನು ಉಳಿಬಹುದು ಈ ಸ್ಲ್ಯಾಬ್ ಪ್ರಕಾರ? ಸ್ಲ್ಯಾಬ್ ಸ್ಕ್ರೀನ್ ಮೇಲೆ ಇದೆ. ಹೌದು, ಈಗ ಒಂದು ನಮ್ಮ ರೆಗ್ಯುಲರ್ ಸ್ಲ್ಯಾಬ್ ರೇಟ್ಸಲ್ಲಿ ಅವ್ರೀಗ ರಿಡಕ್ಷನ್ ಮಾಡಿದ್ದಾರೆ ಸ್ವಲ್ಪ. ಈಗ ನಾವು ಸುಮ್ಮನೆ ಟೈಟಲ್ ಹೆಡ್ಲೈನ್ ಕೊಟ್ಬಿಡ್ತೀವಿ, ಬಂಪರ್ ಅಂತೆ, ಸೂಪರ್ ಅಂತೆ, ಅದಂತಲ್ಲ. ಆ ಥರ ನಿಜವಾಗ್ಲೂ ಆ ಥರ ಬಂಪರ್ ಅಂತ ಇದೆಯಾ ಅಂತ ನಮ್ಮ ಮಾತುಗಳಿಗೂ ಅಲ್ಲಿರೋದಕ್ಕೂ ಮ್ಯಾಚ್ ಆಗುತ್ತಾ ಅಂತ. ಹೌದು, ಈಗ ಇವತ್ತಿನ ದಿನದಲ್ಲಿ ನ್ಯೂ ರೆಜಿಮ್, ಓಲ್ಡ್ ರೆಜಿಮ್ ಅದನ್ನು ಒಂದು ನಾನು ನೋಡ್ಬೇಕಾಗ್ಬೇಕು. ಯಾಕಂದ್ರೆ ಓಲ್ಡ್ ರೆಜಿಮ್ ಅಲ್ಲಿ ಬೇರೆ ರೀತಿ ಟ್ಯಾಕ್ಸ್ ರೇಟ್ಸ್ ಇತ್ತು, ನ್ಯೂ ರೆಜಿಮ್ ಅಲ್ಲಿ ಹೊಸ ಟ್ಯಾಕ್ಸ್ ಸ್ಲ್ಯಾಬ್ಸ್ ಇತ್ತು. ಈಗ ನ್ಯೂ ರೆಜಿಮ್ ಅಲ್ಲಿ ಇದು ದೊಡ್ಡ ಆಫರ್ಗಳಲ್ಲಿ ಚಿಕ್ಕದಾಗಿ ಬರ್ದಿರ್ತಾರೆ ಕಂಡೀಷನ್ಸ್ ಅಪ್ಲೈ ಅಂತ ಹೇಳಿ. ಆ ಥರದ್ದೇನು ಆಗ್ಬಿಡಬಾರ್ದು ಅಂತ ಹೇಳಿ ಖುಷಿ ಪಟ್ಬಿಟ್ಟು ಇವತ್ತಿಗೆ ಕಟ್ಟಬೇಕಾದ್ರೆ ಅಷ್ಟೊಂದು ಮರ್ತೇ ಹೋಗಿರುತ್ತೆ. ಅಲ್ಲ, ಇದರಲ್ಲಿ ಒಂದೇನಂದ್ರೆ ಅವ್ರ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡಿದ್ದಾರೆ, ಅದು ಒಂದು ವಿಷಯ ಬಂದಿದೆ. ಅಡಿಷನಲಿ ಕ್ಯಾಪಿಟಲ್ ಗೇನ್ ಏನಿದೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 12.5% ಮಾಡಿದಾರಂತೆ. ಈಗ ಮುಂಚೆ 20% ಇತ್ತು. ಈಗ ಯಾರಾದ್ರೂ ಲ್ಯಾಂಡ್, ಬಿಲ್ಡಿಂಗ್ ಏನಾದ್ರೂ ಅವ್ರು ಮಾರಿದಿದ್ರೆ ಮುಂಚೆ ಅದಕ್ಕೆ 20% ಇತ್ತು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಮಾರಿದ್ರೆ 10% ಇತ್ತು. ಸೊ